ಆಗೊಂಬೆಗೆ ಬಂದಾಗ 90% ಜನ ಈ ಫಾಲ್ಸ್ ನ ಮಿಸ್ ಮಾಡ್ಕೊಳ್ತಾರೆ. ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಸುಮಾರು 2.5 ಕಿಲೋಮೀಟರ್ ಟ್ರೆಕ್ ಮಾಡ್ಬೇಕು. ಆದ್ರೆ ಇಲ್ಲಿ ಸಿಗೋ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ನಾವು ಶೃಂಗೇರಿಯಿಂದ ಆಗೊಂಬೆ ಕಡೆ ಹೊರಟ್ವಿ. ರೂಟ್ ಅಂತೂ ಸಖತ್ ಚೆನ್ನಾಗಿತ್ತು. ಆಗೊಂಬೆ ರೇನ್ ಫಾರೆಸ್ಟ್ ಒಳಗಿರುವ ಜೋಗಿಗುಂಡಿ ಫಾಲ್ಸ್ ಮತ್ತು ಬರ್ಕಣ ವ್ಯೂ ಪಾಯಿಂಟ್ ನೋಡ್ಬೇಕಾದ್ರೆ ಎಂಟ್ರಿ ಫೀಸ್ ಇರುತ್ತೆ. ಒಬ್ಬರಿಗೆ 100 ರೂಪಾಯಿ ಇರುತ್ತೆ, 4 ವೀಲರ್ಸ್ ಗೆ 30 ರೂಪಾಯಿ ಇರುತ್ತೆ. ಎಂಟ್ರಿ ಆದ್ಮೇಲೆ ಜೋಗಿಗುಂಡಿ ಫಾಲ್ಸ್ ಸುಮಾರು 1 ಕಿಲೋಮೀಟರ್ ದೂರ. ವೆಹಿಕಲ್ ಪಾರ್ಕ್ ಮಾಡಿ ಸುಮಾರು 300 ಮೀಟರ್ ನಡ್ಕೊಂಡು ಹೋದ್ರೆ ಸಾಕು, ಫಾಲ್ಸ್ ನಿಮ್ ಮುಂದೆ ಇರುತ್ತೆ. ನೀರ್ ತುಂಬಾ ಫೋರ್ಸ್ ಆಗಿ ಬರೋದ್ರಿಂದ ನೀರಿಗೆ ಇಳಿಯೋದು ಅವಾಯ್ಡ್ ಮಾಡಿ, ಯಾಕಂದ್ರೆ ಸೇಫ್ಟಿ ಫಸ್ಟ್. ಈ ಜೋಗಿಗುಂಡಿ ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಮಳೆಯಲ್ಲಿ ಈ ರೀತಿ ವ್ಯೂ ನೋಡೋದೇ ಒಂಥರ ಮಜಾ. ಆಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಬರ್ಕಣ ವ್ಯೂ ಪಾಯಿಂಟ್. ಇಲ್ಲಿಗೆ ಸುಮಾರು 2.5 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ದಟ್ಟ ಕಾಡುಗಳು, ವಾಟರ್ ಕ್ರಾಸಿಂಗು, ಫುಲ್ ಮಾನ್ಸೂನ್ ವೈಬ್ಸ್ ಇರುತ್ತೆ. ರೂಟ್ ಈಸಿ ಅನಿಸ್ಬೋದು, ಆದ್ರೆ ತುಂಬಾ ಸ್ಲಿಪ್ ಆಗುತ್ತೆ. ಇಲ್ಲಿ ಜಿಗಣೆ ಕಚ್ಚೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಪ್ರಾಪರ್ ಪ್ರಿಕಾಷನ್ಸ್ ತಗೊಂಡು ಆಮೇಲೆ ಹೋಗೋದು ಬೆಸ್ಟ್. 2.5 ಕಿಲೋಮೀಟರ್ ನಡೆದ ನಂತರ ಫೈನಲ್ ವ್ಯೂ ಪಾಯಿಂಟ್ ತಲುಪಿದ್ವಿ. ಆದ್ರೆ ಅಲ್ಲಿ ಹೆವಿ ಫಾಗ್ ಇತ್ತು, ಏನಂದ್ರೆ ಏನು ಕಾಣಿಸ್ತಾ ಇರ್ಲಿಲ್ಲ. ಸುಮಾರು 20 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ಫಾಗ್ ಸ್ವಲ್ಪ ಕ್ಲಿಯರ್ ಆಯ್ತು. ಆ ಕ್ಷಣದಲ್ಲಿ ಸಿಕ್ಕ ವಾಟರ್ ಫಾಲ್ ವ್ಯೂ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಕ್ಕೂ ಫುಲ್ ವರ್ತ್ ಅನಿಸ್ತು. ಈ ತರ ವ್ಯೂ ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿತ್ತು. ಆಮೇಲೆ ಸನ್ಸೆಟ್ ವ್ಯೂ ಪಾಯಿಂಟ್ ಕಡೆ ಹೋದ್ವಿ. ಆದ್ರೆ ಇಲ್ಲಿ ಹೆವಿ ಮಳೆ ಬರ್ತಿರೋದ್ರಿಂದ, ಫಾಗ್ ಇರೋದ್ರಿಂದ ವ್ಯೂ ಸಿಗ್ಲಿಲ್ಲ. ಬಟ್ ಮಳೆ ಅಂತೂ ಸಖತ್ತಾಗಿ ಹೊಡಿತಾ ಇತ್ತು. ಆಗೊಂಬೆ ಘಾಟ್ ನಲ್ಲಿ ಟ್ರಾಫಿಕ್ ನಲ್ಲಿ ಸಿಗಾಕೊಂಡ್ವಿ. ಸುಮಾರು ಅರ್ಧ ಗಂಟೆ ಇಲ್ಲೇ ಟೈಮ್ ಆಯ್ತು. ಕೆಳಗಡೆ ಬಂದು ನೀರ್ ದೋಸೆ ಬಜ್ಜಿ ತಿಂದ್ಮೇಲೆ ಟ್ರಿಪ್ ಕಂಟಿನ್ಯೂ ಮಾಡಿದ್ವಿ. ನಂತರ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಹೊರಟಿದ್ದೆ ಕೊಲ್ಲೂರು. ಬಟ್ ಹೋಗೋ ರೂಟ್ ನಲ್ಲಿ ಮಧ್ಯದಲ್ಲೇ ರೋಡ್ ಸೈಡ್ ನಲ್ಲಿ ಬಿಳಿಕಲ್ ತೀರ್ಥ ಫಾಲ್ಸ್ ಸಿಕ್ತು. ನಾವ್ ಅನ್ಕೊಂಡಿರ್ಲಿಲ್ಲ ಈ ಒಂದು ಫಾಲ್ಸ್ ಸಿಗುತ್ತೆ ಅಂತ. ಬಟ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಈ ಒಂದು ಫಾಲ್ಸ್ ನ ನೋಡ್ಬೇಕು ಅಂತ ಸುಮಾರು ದೂರ ಟ್ರಾವೆಲ್ ಮಾಡಿದ್ವಿ. ಬಟ್ 4 ರಿಂದ 5 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಮಾತ್ರ ಫಾಲ್ಸ್ ಹತ್ರ ಹೋಗೋದು ಅಂತ ಹೇಳಿದ್ರು. ಹಾಗಾಗಿ ರೋಡ್ ಸೈಡ್ ನಲ್ಲಿ ವ್ಯೂ ನೋಡ್ಕೊಂಡು ಕೊಲ್ಲೂರ್ ಕಡೆ ಹೊರಟ್ವಿ. ಆಗೊಂಬೆ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಈ ಜಾಗಗಳನ್ನ ಸೇವ್ ಮಾಡ್ಕೊಳ್ಳಿ. ಇನ್ನೊಂದು ಡೆಸ್ಟಿನೇಷನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.